ದೋಸೆ ತಿಂದ್ವಿ, ಈಗ ಒಬ್ಬಟ್ಟು ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಪಲ್ಯ ಎಲ್ಲ ಚೆನ್ನಾಗಿದೆ. ಸೇಮ್ ನಮ್ದೇನಿಲ್ಲ, ಅವ್ರು ಹೇಳಿದ್ಮೇಲೆ ಎಲ್ಲ ಒಂದೇ ಅಷ್ಟೇ. ಫುಡ್ಡು ತುಂಬ ಚೆನ್ನಾಗಿದೆ. ಇಲ್ಲಿ ಅನ್ಲಿಮಿಟೆಡ್ ಫುಡ್ಡು 199ಗೆ ತುಂಬ ವರ್ತ್. ಇಲ್ಲಿ ಕ್ರೌಡ್ ಇದೆ, ಜನ ಜಾಸ್ತಿ ಬರ್ತಾ ಇದ್ದಾರೆ. ಅದಕ್ಕೆ ತಕ್ಕನಾಗಿ ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ. ಚೆನ್ನಾಗಿದೆ, ಖಾಲಿ ಮಾಡಿದ್ದೀವಲ್ಲ. ಮದುವೆ ಊಟ ಮಾಡ್ದಂಗಿದೆ. ನಿಮ್ಗೇನು ಇಷ್ಟ ಆಯ್ತು? ಪಲಾವ್ ಮತ್ತೆ ಪಾನು. ವೀಕ್ಷಕರೇ ನಮಸ್ತೆ. ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ವಿವಾಹ ಭೋಜನ. ನಾವೆಲ್ಲರೂ ಮದುವೆಗೆ ಹೋಗಿರ್ತೀವಿ. ಆ ಮದುವೆ ಊಟ ಸಾಕತ್ತಾಗಿತ್ತು ಅಂತ ಅಂದ್ಕೊಂಡಿರ್ತೀವಿ. ಹೋಟೆಲ್ಗೆ ಹೋದಾಗ ಈ ರೀತಿ ಊಟ ಎಲ್ಲಿ ಸಿಗಲ್ಲ. ಬಟ್ ಸಿಗ್ತಾ ಇರೋದಿಲ್ಲಪ್ಪ ಅಂದರೆ ಈ ರಾಜಾಜಿನಗರ ಹತ್ರ ಇರುವಂತಹ ನಮ್ಮ ವಿವಾಹ ಭೋಜನ ಅಂತೇಳ್ಬಿಟ್ಟು ಒಂದು ಹೋಟೆಲ್ ಇದೆ. ಇಲ್ಲಿ ಮಾತ್ರ ಇಲ್ಲಿ ಇದೇನಿದೆಯಲ್ಲ ಕರೆಕ್ಟ್ ಎಕ್ಸಾಕ್ಟ್ ಅದೇ ರೀತಿ ಊಟ ಕೊಡ್ತಾರೆ ಅಂತೇಳ್ಬಿಟ್ಟು ನಾನು ತುಂಬ ಸೋಷಿಯಲ್ ಮೀಡಿಯಾಗಳನ್ನೆಲ್ಲ ನೋಡಿದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ವಿವಾಹ ಭೋಜನ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ವಿವಾಹ ಭೋಜನನ ಸ್ವೀಕರಿಸೋಣ. ಎಲ್ಲನೂ ಕೂಡ ಅನ್ಲಿಮಿಟೆಡ್, ಮತ್ತು ಒಂದು ಸತಿ ಹಾಕಿದ್ರೆ ಇನ್ನೊಂದು ಸತಿ ಹಾಕಲ್ಲ ಅಂತೇನಿಲ್ಲ. ಆರಾಮಾಗಿ ಎಷ್ಟು ಸತಿ ಬೇಕಾದ್ರೂ ನೀವು ಹಾಕ್ಸ್ಕೊಂಡು ತಿನ್ಬೋದು. ಫ್ಯಾಮ್ಲಿಗೆ ಅಂತ ಬಂದು ಮಾಡುವಂತಹ ಒಂದು ಪ್ಲೇಸ್ ಆಗಿದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಏನೇನು ಕೊಡ್ತಾರೆ, ಕಸ್ಟಮರ್ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ತುಂಬ ಕ್ರೌಡ್ ಇರೋದ್ರಿಂದ ತುಂಬ ಕಾಯಿಸ್ತೀರ ಸ್ವಲ್ಪ ಇದಾಗುತ್ತೆ. ಅದೇ ಕ್ರೌಡ್ ಇದೆ, ಜನ ಜಾಸ್ತಿ ಬರ್ತಾ ಇದ್ದಾರೆ. ಅದಕ್ಕೆ ತಕ್ಕನಾಗಿ ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ. ನೋಡಿದ್ದೀವಿ ಮೇಲ್ಗಡೆ ಬಾಲೆಹಣ್ಣು ಊಟ ನೋಡಿದ್ದೀವಿ, ಚೆನ್ನಾಗಿದೆ, ಖಾಲಿ ಮಾಡಿದ್ದೀವಲ್ಲ. ಇವರೊಬ್ಬರೇ ಸ್ವಲ್ಪ ಉಳಿಸ್ಬಿಟ್ಟಿರೋದು ಚಿಕ್ಕವರು. ಇದೆ, ಲಾಸ್ಟ್ ಬೀಡ್ ಆಗ್ತಾ ಇದ್ದೀನಿ. ಕಂಪ್ಲೀಟ್ ಆಯಿತು, ಥ್ಯಾಂಕ್ ಯು. ಚೆನ್ನಾಗಿದೆ. ಕ್ವಾಂಟಿಟಿ ಜಾಸ್ತಿ ಬಡಿಸ್ತಾರೆ, ಸ್ವಲ್ಪ ಬಡಿಸ್ದೆ ಊಟ ವೇಸ್ಟ್ ಆಗಲ್ಲ. ಜಾಸ್ತಿ ಬಡಿಸ್ತಾರೆ. ಹೌದು. ನಿಮ್ಗೆ ಏನು ಇಷ್ಟ ಆಯ್ತು ಇಲ್ಲಿ? ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆಯಾ? ಈಗ ಇಷ್ಟೊಂದು ಐಟಮ್ಸ್ ಎಲ್ಲ ಕೊಡ್ತಾರೆ, ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿದೆ ಸರ್, ಮದುವೆ ಊಟ ಮಾಡ್ದಂಗಿದೆ. ಮದುವೆ ಊಟ ಮಾಡ್ದಂಗಿದೆ. ಗೊತ್ತಾ ಮೇಡಮ್? 190 ಗೊತ್ತಾ? ಹಾಂ ಗೊತ್ತು. ಬರ್ಬೋದು, ರೆಕಮೆಂಡ್ ಮಾಡ್ಬೋದಾ? ಮಾಡ್ಬೋದಾ? ಹೇಳ್ಬಿಡ, ನಿನ್ಗೇನು ಇಷ್ಟ ಆಯಿತು? ಪಲಾವ್ ಮತ್ತೆ ಪಾನು. ಬಾಯ್. ಹಾಂ ಹೇಳಿ. ಫುಡ್ಡಲ್ಲಿ ಹೇಗಿದೆ? ಫುಡ್ಡು ತುಂಬ ಚೆನ್ನಾಗಿದೆ. ಇಲ್ಲಿ ಅನ್ಲಿಮಿಟೆಡ್ ಫುಡ್ಡು 199ಗೆ ತುಂಬ ವರ್ತ್. ಇಲ್ಲಿ ಪ್ರತಿಯೊಂದು ಐಟಮು ಅನ್ಲಿಮಿಟೆಡ್ ಇರುತ್ತೆ. ನಮ್ಗೆ ಬೇಕಾದಷ್ಟು ಹಾಕ್ಸ್ಕೊಂಡು ತಿನ್ಬೋದು. ರಸಮ್ ಆಗಿರ್ಬೋದು, ಸಾಂಬಾರಾಗಿರ್ಬೋದು, ಹಪ್ಪಳ, ನಾವು ಸ್ವೀಟ್ಸು ಎಲ್ಲ ರೀತಿ ಎಲ್ಲದೂ ಅನ್ಲಿಮಿಟೆಡ್ ಕೊಡ್ತಾರೆ. ಇದಿಲ್ಲ ಅನ್ನೋಂಗಿಲ್ಲ. ಆ ಹೋಳಿಗೆ ಒಂದು ಬಿಟ್ಟು, ಹೋಳಿಗೆ ಬಿಟ್ಟು ಮಿಕ್ಕಿದೆಲ್ಲ ಅನ್ಲಿಮಿಟೆಡ್ ಇರುತ್ತೆ. ಫುಡ್ಡು ತುಂಬ ರುಚಿಯಾಗಿದೆ. ಎಲ್ಲ ಫುಡ್ಡೂ ಅಷ್ಟೇ ತುಂಬ ಹೈಜೆನಿಕ್ ಆಗಿದೆ. ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್ ಇಲ್ಲಿ ನಾನು ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ನಿನ್ನೆ ಹಂಗೆ ಸ್ಕ್ರೋಲ್ ಮಾಡಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ನೋಡ್ಬಿಟ್ಟು ಬಂದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ, ಅಲ್ಲಿ ತೋರಿಸಿದ ಥರನೇ ಇಲ್ಲಿದೆಯಾ? ತುಂಬ ಚೆನ್ನಾಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದಕ್ಕಿಂತ ಚೆನ್ನಾಗಿದೆ. ಹೌದೌದು. ಐಟಮ್ಸ್ ಏನು ಕೌಂಟ್ ಮಾಡಿಲ್ಲ ನಾವು, ಬಟ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಈಗ ಒಂದು ಮದುವೆ ಮನೆ ಥರ. ಒಂದು ಮದುವೆಯಲ್ಲಿ ಏನೇನು ಊಟ ಕೊಡ್ತಾರೆ ಪ್ರತಿಯೊಂದು ಫೈನಲ್ ಟಚ್ ಬೀಡ ಇರ್ಬೋದು, ಎಲ್ಲ ಮದುವೆ ಊಟ ಥರನೇ ಅನಿಸುತ್ತೆ. ಹಾಂ. ಈಗ ರೇಟಿಂಗ್ 10ಗೆ ಎಷ್ಟು ಕೊಡ್ತೀರಾ? ನಾನು 10ಗೆ 9.8 ಕೊಡ್ತೀನಿ. 9.8. ಹಾಂ. ಸರ್ವಿಸಲ್ಲಿ ಹೇಗಿದೆ? ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ, ಯಾವುದ್ರಲ್ಲಿ ಆಗಲಿ ಕೊರತೆ ಇಲ್ಲ. ಇಲ್ಲಿ ಹೈಜೆನಿಕ್, ಇಲ್ಲಿ ಮೇಂಟೆನೆನ್ಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ಏನು ಕೇಳಿದ್ರು ಬಡಿಸ್ತಾರೆ, ಅವರೇ ಕೇಳಿ ಬಡಿಸ್ತಾರೆ. ಹಾಂ ತುಂಬ ಇಷ್ಟ ಆಯ್ತು ಸರ್. ರಂಗನಾಥ್ ಅಂತ. ನಮಸ್ಕಾರ ಸರ್. ಊಟ ಎಲ್ಲ ಹೇಗಿದೆ? ಚೆನ್ನಾಗಿದೆ ಸರ್. ಇನ್ನೂ ಈಗ ಟೇಸ್ಟ್ ಮಾಡ್ತಾ ಇದ್ದೀವಿ. ದೋಸೆ ತಿಂದ್ವಿ, ಈಗ ಒಬ್ಬಟ್ಟು ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಪಲ್ಯ ಎಲ್ಲ ಚೆನ್ನಾಗಿದೆ, ಇದು ಎಲ್ಲ ಚೆನ್ನಾಗಿದೆ. ಹಾಂ, ಅದೇ ಸರ್ ಫೇಸ್ಬುಕ್ಕಲ್ಲಿ ನೋಡಿ ಚೆನ್ನಾಗಿದೆ ಅಂತ ಅಂದ್ಕೊಂಡು ಇದು ಮಾಡ್ಕೊಂಡು ಬಂದಿದ್ದೀವಿ. ರೋಡ್ ಇದಾಗಿದ್ರು, ರೋಡೆಲ್ಲ ಬ್ಲಾಕ್ ಆಗಿದ್ರು ಸುತ್ತಾಕೊಂಡು ಬಂದಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ತೋರಿಸ್ದಂಗೆ ಇಲ್ಲಿದೆಯಾ ಸರ್? ಇನ್ನೂ ಪೂರ್ತಿ ನೋಡಿಲ್ಲ, ಪೂರ್ತಿ ನೋಡಿದ್ಮೇಲೆ ಹೇಳ್ತೀನಿ ಸರ್. ಯಾಕೆಂದರೆ ಈಗ ಶುರು ಮಾಡಿದ್ದೀನಿ. ಅಲ್ಲ, ಊಟ ಎಲ್ಲ ತುಂಬ ಚೆನ್ನಾಗಿದೆ. ಹಾಂ, ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಇದಾಗಿದೆ. ಹಾಸ್ಪಿಟಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಓಕೆ, ಸರ್ವಿಸ್ ಎಲ್ಲ ಇನ್ನೂ ಓಕೆ ಸರ್, ನೋ ಪ್ರಾಬ್ಲಮ್. ಇಲ್ಲ, ಅವ್ರು ಹೇಳಿದ್ಮೇಲೆ ಎಲ್ಲ ಒಂದೇ ಮುಗಿತಾ ಅಷ್ಟೇ. ಏನು ಇಷ್ಟ ಆಯಿತು? ಇಲ್ಲ, ಇನ್ನೂ ತಿಂತಾ ಇದ್ದೀವಿ, ಆಮೇಲೆ ನೋಡ್ಬಿಟ್ಟು ಹೇಳ್ತೀವಿ. ಹೋಳಿಗೆ ಇಸ್ ಗುಡ್, ಮಸಾಲೆ ದೋಸೆ ಇಸ್ ಗುಡ್. ಬಂದೇ ರೀ, ಅಲ್ಲಿಗೆ ಬರ್ತೀವಿ ರಮ್ಮ.
ಬೆಳ್ಳುಳ್ಳಿ ಒಂದು ಬಿಟ್ಟು ಅಷ್ಟೇ ನಮ್ಮದು. ಅವ್ರಿಗೆ ಬೆಳ್ಳುಳ್ಳಿ ಸೇರಲ್ಲ ಹಾಗಾಗಿ ಅದಕ್ಕೆ ಇನ್ನೆಲ್ಲ ಚೆನ್ನಾಗಿದೆ. ಇನ್ನೆಲ್ಲ ಚೆನ್ನಾಗಿದೆ. ಕ್ಯಾರೆಟ್ ಇದು ಒಬ್ಬಟ್ಟಂತೂ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ಆಗಿದೆ. ಬೆಳ್ಳುಳ್ಳಿ ಬಿಟ್ಟು ಇನ್ನೆಲ್ಲ ಚೆನ್ನಾಗಿದೆ. ಹೋಳಿಗೆಗೆ ಹತ್ತಿ ಕತ್ಕೊಳ್ಬೋದು. ಕತ್ತು ಕೊಡ್ಬೋದು, ಇದಕ್ಕೆ ಕೊಡ್ಬೋದು. ನಾವು ನೋಡ್ಕೊಂಡೆ ಫೇಸ್ಬುಕ್ಕಲ್ಲಿ ಅದೆಲ್ಲ ನೋಡ್ಕೊಂಡೆ ನಾವು ನೋಡ್ಕೊಂಡೇ ಬಂದಿದ್ದು. ಅಲ್ಲಿದ್ದಂಗೆ ಇದೆಯಲ್ಲ. ಇದೆ, ಸೇಮ್ ಎಲ್ಲ ಹಂಗೆ ಬಡಿಸಿರೋದು ಎಲ್ಲ ಇದೆ. ಮದುವೆ ಮನೆಗೂ ಎಲ್ಲ ಹೇಳಿದ್ರು, ಬೇಕಾದ್ರೆ ಆ ಥರನೇ ಇದು ಮಾಡ್ಬೋದು ಹಂಗೆ ಅಂತೆಲ್ಲ ಕೊಟ್ಟಿದ್ರು. ಓದಿದ್ದೆ ನಾನು ಇದೆಲ್ಲ. ನೋಡಿದ್ರಾ? ಚೆನ್ನಾಗಿದೆ. ಸರಿ, ನಮ್ದು ಅದೊಂದೇ ಬೆಳ್ಳುಳ್ಳಿ ಒಂದಿರಬಾರ್ದು ಅಷ್ಟೇ. ಓಕೆ ಅಮ್ಮ. ಅವ್ರಿಗೆ ಅದು ಇಂಟ್ರೆಸ್ಟ್ ಇಲ್ಲ ಅದಕ್ಕೋಸ್ಕರ. ಓಕೆ. ಸರ್ ನಾವು ವಿವಾಹ ಭೋಜನಕ್ಕೆ ಇದೆ ಫಸ್ಟ್ ಊಟಕ್ಕೆ ಬಂದಿರೋದು. ಊಟ ಚೆನ್ನಾಗಿದೆ, ಪರವಾಗಿಲ್ಲ, ಎಲ್ಲನೂ ಚೆನ್ನಾಗಿದೆ. ದೋಸೆ, ಚಟ್ನಿ, ಪೂರಿ, ಸಾಗು ಎಲ್ಲನೂ ಚೆನ್ನಾಗಿದೆ ಊಟ. ಹೇಗೆ ಗೊತ್ತಾಯ್ತು ಸರ್? ಇಲ್ಲಿ ನಾವು ನನ್ನ ತಮ್ಮ ಬ್ರದರ್ ಫೇಸ್ಬುಕ್ಕಲ್ಲಿ ನೋಡಿದ್ರು, ಫೇಸ್ಬುಕ್ಕಲ್ಲಿ ನೋಡಿ ಹೇಳಿದ್ರು, ಆಮೇಲೆ ಫೋನ್ ಮಾಡಿ ಬಂದಿದ್ರು. ಫೇಸ್ಬುಕ್ಕಲ್ಲಿ ನೋಡಿದ್ರಿ? ಅಲ್ಲಿ ನೋಡಿದಾಗ ಇಲ್ಲಿ ಇದೆಯಾ? ಹಾಂ ಇದೆ, ನೋಡಿದಾಗೆ ಇದೆ. ನೋಡಿದಾಗ ಅಷ್ಟು ಐಟಮ್ ಕೊಡ್ತಾ ಇದ್ದಾರೆ? ಹಾಂ ಇದೆ, ಕೊಡ್ತಾರೆ. ಅನ್ಲಿಮಿಟೆಡ್ ಕೊಡ್ತಾರಲ್ಲ? ಹಾಂ ಕೊಡ್ತಾರೆ. ನಿಮ್ಗೆ ಏನು ಇಷ್ಟ ಆಯ್ತು? ಸೊ ಎಲ್ಲನೂ ಚೆನ್ನಾಗಿದೆ. ದೋಸೆ, ಚಟ್ನಿ, ಪೂರಿ, ಸಾಗು, ಪಲಾವು ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಹಾಂ ಕೊಡ್ಬೋದು. ಕೊಡ್ಬೋದು, ಎಲ್ಲ ಚೆನ್ನಾಗಿದೆ. ಹಾಂ ಮದುವೆ ಮಾಡ್ತಾನೆ ಫುಡ್ ಇದೆ. ಮದುವೆ ಮಾಡ್ತಾನೆ ಇದೆ, ಚೆನ್ನಾಗಿದೆ. ವಿವಾಹ ಭೋಜನ ತಕ್ಕಂತೆ ಇದೆ ಬಿಡಿ. ವೆಲ್ಕಮ್ ಜ್ಯೂಸ್ ಕೊಡ್ತಾರಲ್ಲ, ಚೆನ್ನಾಗಿದೆ, ಅದು ತಕ್ಕಂತೆ ಇದೆ. ಗುರುರಾಜ್ ಅಂತ. ನಮಸ್ತೆ. ಊಟ ಎಲ್ಲ ಹೇಗಿದೆ ಸರ್? ಊಟ ಫಸ್ಟ್ ಕ್ಲಾಸ್ ಆಗಿದೆ, ತುಂಬ ಚೆನ್ನಾಗಿದೆ. ಐಟಮ್ಸ್ ಎಲ್ಲನೂ ಟೇಸ್ಟಿ ಆಗಿದೆ. ಮತ್ತು ಸರ್ವೀಸು ವೆರಿ ಪೊಲೈಟ್. ಆಮೇಲೆ ಕ್ಲೀನ್ಲಿನೆಸ್ಸು ಈಸ್ ಓಕೆ. ಹೈಜೀನ್. ಇದು ಯೂಟ್ಯೂಬಲ್ಲಿ ನೋಡಿ. ಹಾಂ ಓಕೆ, ಯೂಟ್ಯೂಬಲ್ಲಿ ನೋಡಿದ ಥರನೇ ಇದೆಯಾ? ಇದೆ. ತುಂಬ ಐಟಮ್ಸ್ ತುಂಬ ಇದೆ. ಬ್ರಾಹ್ಮಿನ್ಸ್ ಊಟದ ಥರ ಇದೆ. ಎಲ್ಲ ಐಟಮ್ಸು ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಮತ್ತು ಬೇಕಾದಷ್ಟು ಕೊಡ್ತಾರೆ, ಎಲ್ಲನೂ ಅನ್ಲಿಮಿಟೆಡ್. ಪ್ರೈಸು ಏನು ಅಂತ ಗೊತ್ತಿಲ್ಲ ನನಗೆ ಇನ್ನೂ ಕೂಡ. ಎನಿವೆ ವಾಟ್ ಎವರ್, ಎಷ್ಟಾದರೂ ಕೊಟ್ಟು ಬಿಡೋಣ ಅನ್ನೋ ರೀತಿ ಇದೆ ಪ್ರೈಸು. ಎಂತ ಮಾಡ್ತಾರೆ 100% ಶ್ಯೂರ್. ಊಟ ಚೆನ್ನಾಗಿತ್ತು, ಎಲ್ಲ ಟೇಸ್ಟಿಯಾಗಿತ್ತು. ಈಗ ಬೇರೆ ಕಡೆ ಊಟ ಮಾಡಿರ್ತೀರಾ? ಬೇರೆ ಕಡೆ ಊಟ ಮಾಡೋದು ಇಲ್ಲಿ ಮಾಡೋದು ಬೇರೆ ಡಿಫ್ರೆನ್ಸ್? ನಮಗೆ ಮದುವೆಯಲ್ಲಿ ಊಟ ಮಾಡಿದಾಗ ಆಯಿತು. ಈಗ ಹೆಸರು ವಿವಾಹ ಭೋಜನ. ಹಾಂ, ಊಟ ಚೆನ್ನಾಗಿದೆಯಾ? ಚೆನ್ನಾಗಿತ್ತು. ಚೆನ್ನಾಗಿದೆ. ನಿಮ್ಗೆ ಎಲ್ಲಿ ಗೊತ್ತಾಯ್ತು? ನಮಗೆಲ್ಲ ಕೊಲೀಗ್ಸ್ ಎಲ್ಲ ಹೇಳಿದರು, ಓಕೆ. ಹಾಗೆ ಬಂದು ಇಲ್ಲಿಗೆ. ಎಲ್ಲ ಅನ್ಲಿಮಿಟೆಡ್ ಕೊಡಿಸ್ತಾರಾ? ಹಾಂ ಎಲ್ಲ ಅನ್ಲಿಮಿಟೆಡ್ ಕೊಡಿಸ್ತಾರಾ? ಎಲ್ಲ ಅನ್ಲಿಮಿಟೆಡ್ ಕೊಡ್ತಾರೆ. ಏನು ಬೇಕಾದ್ರೆ ಏನು ಬೇಕಾದ್ರೆ ಕೊಡ್ತಾರೆ. ಮೊಸರು ತುಂಬ ಕೊಡ್ತಾರೆ. ಏನು ಸರ್ವಿಸ್ ಎಲ್ಲ ಪ್ರಾಬ್ಲಮ್? ಹಾಂ ಇಲ್ಲ ಓಕೆ. ನಿಮ್ಮ ಹೆಸರು? ಎಲೆಯಲ್ಲಿ ಕೊಡ್ತಾರೆ. ಕೇಶವ ಭಟ್. ಸ್ನೇಹಿತರೆ ಹೇಳ್ದಂಗೆ ವಿವಾಹ ಭೋಜನಕ್ಕೆ ಬಂದಿದ್ದೀವಿ ನಾವು. ಇಲ್ಲಿ ನೋಡ್ಬೋದು ಎಲ್ಲ ಐಟಮ್ ಕೂಡ ಇದೆ. ಪೂರಿ ಇದೆ, ಅದೇ ರೀತಿ ದೋಸೆ ಇದೆ, ಅದೇ ರೀತಿ ಹೋಳಿಗೆ ಇದೆ. ಇಲ್ಲಿ ನೋಡ್ಬೋದು ಎಲ್ಲರೂ ಕೂಡ ಇದೆ. ಇದೆಲ್ಲನೂ ಕೂಡ ನಿಮಗೆ ಅನ್ಲಿಮಿಟೆಡ್ ಸಿಗುತ್ತೆ. ಅಂದರೆ ಒಂದು ತಲೆ ಹಾಕ್ಬಿಟ್ರೆ ಇದು ಪೂರಿ ಈಗ ನಿಮ್ಗೇನಾದ್ರು ದೋಸೆ ಖಾಲಿ ಆದರೆ ಇನ್ನೊಂದು ದೋಸೆ ಕೂಡ ತರಿಸ್ಕೊಬೋದು. ಇಲ್ಲಿ ನೋಡ್ಬಿಡು ಹೀಗೆ ತುಪ್ಪ ಎಲ್ಲ ಹೇಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ತುಪ್ಪ ಎಲ್ಲ ಹೇಗೆ ಜೀರಿತಾ ಇದೆ. ಅದೇ ರೀತಿ ಇಲ್ಲಿ ಸ್ವೀಟು ಪಾಯಸ ಇದೆ, ಪಲಾವ್ ಆಗಿರ್ಬೋದು, ಇನ್ನೂ ಇಷ್ಟೆಲ್ಲ ಐಟಮು. ವೆಲ್ಕಮ್ ಡ್ರಿಂಕಿಂದ ಹಿಡಿದು ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಅದಾದಮೇಲೆ ಎಲ್ಲನೂ ಕೂಡ ನೀಟಾಗಿ ಆರಾಮಾಗಿ ತಿನ್ಬೋದು. ಎಷ್ಟು ಬೇಕಾದರೂ ಹಾಕ್ಸ್ಕೊಬೋದು, ಏನು ತೊಂದರೆ ಇಲ್ಲ. ಇವಾಗ ಮದುವೆ ಮನೆಗೆ ಹೋಗಿರ್ತೀವಿ, ಹಂಗೆ ಬರಲಿ ಅಂತಿರ್ತೀವಲ್ಲ, ಅದೇ ರೀತಿ ಹಾಕ್ಸ್ಕೊಬೋದು. ರಾಜಾಜಿನಗರ ಅದೇ ರೀತಿ ಒಳ್ಳೆ ಒಂದು ಭೋಜನ ಮಾಡಬೇಕು ಅಂದರೆ ಇಲ್ಲಿ ಬನ್ನಿ, ತುಂಬ ಚೆನ್ನಾಗಿದೆ. ಟೇಸ್ಟ್ ನೋಡೋಣ ಈಗ. ನೋಡಿ ಸೂಪರಾಗಿದೆ. ಆ ಟೇಸ್ಟ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ತುಂಬ ಜನ ಕೂಡ ಹೇಳಿದ್ರು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅಂತ ಹೇಳ್ಬಿಟ್ಟು. ಕ್ರೌಡ್ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹುಡ್ಕೊಂಡು ಬರ್ತಾಯಿದ್ದಾರೆ. ನೀವೇನಾದರೂ ಫ್ಯಾಮಿಲಿ ಜೊತೆಗೆ ಬರ್ತೀನಿ ಅಂದರೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇದೆ. ಆರಾಮಾಗಿ 3 ದಿನ 4 ಜನ ಫ್ಯಾಮಿಲಿಯವ್ರು ಬಂದು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಅಲ್ಲಿ ಸಾಗು ಆಗ್ಬೋದು, ಕೋಸಂಬರಿ ಆಗ್ಬೋದು, ಸೂಪರಾಗಿದೆ. ಬನ್ನಿ ಇವಾಗ ಲೇಟ್ ಮಾಡಿದೆ ಬ್ಯಾಟ್ ಮಾಡೋಣ, ಆಮೇಲೆ ಸಿಗ್ತೀನಿ. ಸರಿ ವಿವಾಹ ಭೋಜನ ಅಂತ ಹೌದು ಸರ್, ರೆಸ್ಟೋರೆಂಟ್ ಹೆಸರು ವಿವಾಹ ಭೋಜನ ಅಂತ ಸರ್. ನಮ್ಮ ವಿವಾಹ ಭೋಜನ
ಸರ್ ಇಲ್ಲಿ ಸ್ಪೆಷಲ್ ಆಗಿ ಬನಾನಾ ಲೀಫ್ ಮೀಲ್ಸ್ ಸಿಗುತ್ತೆ ಸರ್, ಅನ್ಲಿಮಿಟೆಡ್ ಬನಾನಾ ಲೀಫ್ ಮೀಲ್ಸು. ಮದುವೆ ಸ್ಟೈಲಲ್ಲೇ ಕೊಡ್ತೀವಿ ಸರ್ ಊಟ ಎಲ್ಲ ಅನ್ಲಿಮಿಟೆಡ್ ಆಗಿ. ಅದು ಕೂಡ ಕಾಸ್ಟ್ ಇದು 199 ರುಪೀಸ್ಗೆ. 199. ಹೌದು ಸರ್. ಏನೇನು ಐಟಮ್ ಇರುತ್ತೆ ಸರ್ ಇದರಲ್ಲಿ ವೆಲ್ಕಮ್ ಡ್ರಿಂಕ್ ಕೊಡ್ತೀವಿ ಸ್ಟಾರ್ಟಿಂಗು. ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಪಲ್ಯ, ತೊವೆ, ಪಾಪಡು, ಪೂರಿ, ದೋಸೆ, ಹೋಳಿಗೆ, ಪಾಯಸ, ಒಂದು ಪುಲಾವ್, ರೈತ, ಅನ್ನ, ಸಾಂಬಾರು, ರಸಮ್, ಮೊಸರು, ಬೀಡ, ಇಷ್ಟು ಐಟಮ್ ಅನ್ಲಿಮಿಟೆಡ್ ಕೊಡ್ತೀವಿ ಸರ್. ಓಕೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಹೌದು ಸರ್, ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಓಕೆ, ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ 2 ಮಂತ್ಸ್ ಆಯ್ತು ಸರ್ ಅಷ್ಟೇ. ಇದು ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಹೌದು ಸರ್. ಹೇಗಿದೆ ಸರ್ ರೆಸ್ಪಾನ್ಸು? ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ನಮ್ಮದು ಡೇ 1 ಸ್ಟಾರ್ಟ್ ಮಾಡಿದ್ದು ಒಂದು 2 ಮಂತ್ಸ್ ಬೇಕು. 2 ಮಂತ್ಸು ತುಂಬ ಚೆನ್ನಾಗಿ ಕ್ಲಿಕ್ ಆಗಿದೆ ಆಲ್ರೆಡಿ. ಎಲ್ಲ ಅನ್ಲಿಮಿಟೆಡು? ಎಲ್ಲ ಅನ್ಲಿಮಿಟೆಡ್ ಇದೆ ಸರ್. ಟೈಮಿಂಗ್ಸ್ ಎಲ್ಲ ಸರ್? ಟೈಮಿಂಗ್ ಸರ್ ಮಧ್ಯಾಹ್ನ 12:30ಇಂದ 4:15 ತನಕ ಇರುತ್ತೆ, ಮತ್ತು ರಾತ್ರಿ 7ರಿಂದ 10:30 ತನಕ ಇರುತ್ತೆ ಸರ್. ಹೌದು, ಅದು ಬಿಟ್ಟರೆ ನಿಮಗೆ ಮಾರ್ನಿಂಗ್ ಟಿಫನ್ ಸಿಗುತ್ತೆ, ಸಾಯಂಕಾಲ ಸ್ನ್ಯಾಕ್ಸು, ಜ್ಯೂಸ್ ಐಟಮ್ ಎಲ್ಲ ಸಿಗುತ್ತೆ ಸರ್ ನಮ್ಮ ಹತ್ರ. ರಜೆ ಏನಾದ್ರು ಇದೆಯಾ? ರಜೆ ಏನೂ ಇಲ್ಲ ಸರ್, ಎಲ್ಲ ವಾರಕ್ಕೆ 7 ದಿವಸನೂ ಕೂಡ ಓಪನ್ ಇರುತ್ತೆ. ಅವರು ಚೇಂಜ್ ಆಗ್ತಾ ಇರುತ್ತೆ ಐಟಮ್ಗಳು? ಹಾಂ ಸರ್, ಪ್ರತಿದಿನವೂ ಐಟಮ್ ಚೇಂಜ್ ಆಗುತ್ತೆ. ಇವಾಗ ಕೋಸಂಬರಿ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಹೋಳಿಗೆ, ದೋಸೆ ಐಟಮ್, ಪೂರಿ ಐಟಮ್ ಎಲ್ಲ ಕೂಡ ಡಿಫ್ರೆಂಟ್ ಕೊಡ್ತಾ ಇರ್ತೀವಿ ಸರ್. ಪ್ರತಿ ದಿವಸನೂ ವೆರೈಟಿ ಇರುತ್ತೆ. ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ಇದು ಲೊಕೇಶನ್ ಬಂದು ರಾಜಾಜಿನಗರ ಫಸ್ಟ್ ಬ್ಲಾಕ್ ಬರುತ್ತೆ. ನಮ್ಮ ನವರಂಗ್ ಥಿಯೇಟ್ರಿಂದ ಒಂದು 1/2 ಕಿಲೋಮೀಟ್ರ್ ಆಗುತ್ತೆ ಸರ್ ಕರೆಕ್ಟಾಗಿ. ರಾಜ್ಕುಮಾರ್ ರೋಡ್ ಬರುತ್ತೆ. ಹೌದು. ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಹೇಳಿ. 73539 73536 ಕಾಂಟ್ಯಾಕ್ಟ್ ನಂಬರ್.